ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ ಯೋಗಶಾಲಾ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮುಂಚೆ ಜನರು ಈ ಕೂದಲುದುರುವುದನ್ನು ನೇರವಾಗಿ ವಯಸ್ಸಿಗೆ ಹೋಲಿಸ್ತಾ ಇದ್ರು. ಅಂತ ಹೇಳಿದ್ರೆ ಏಜ್ ಆದ ಮೇಲೆ ಕೂದಲುದುರುವುದು ಅಂತ. ಆದ್ರೆ ಕೂಡ ಅದರಲ್ಲಿ ಕೂಡ ಕೆಲವರಿಗೆ ಆಹಾರ ಶೈಲಿ ಒಳ್ಳೆಯದಾಗಿದ್ರೆ ಅಥವಾ ಜೀವನ ಶೈಲಿ ಒಳ್ಳೆಯದಾಗಿದ್ರೆ ಅವರಿಗೆ ಹಿರಿ ವಯಸ್ಸಿನಲ್ಲಿ ಕೂಡ ಕೂದಲು ಉದುರ್ತಾ ಇರ್ಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಂದು ವಯಸ್ಸಿನವರ ಪ್ರಾಬ್ಲಮ್ ಕೂಡ ಇದೇ ಆಗಿದೆ. ಕೂದಲು ಉದುರುವಂತದ್ದು, ಡ್ಯಾಂಡ್ರಫ್ ಆಗುವಂತದ್ದು, ಕೂದಲಿನ ಬುಡ ಅಥವಾ ಬೇರು ಗಟ್ಟಿ ಆಗದೆ ಇರುವಂತದ್ದು, ಪ್ರೀಮೆಚ್ಯೂರ್ ಆಗಿ ಕೂದಲು ಬಿಳಿ ಆಗುವಂತದ್ದು. ಈ ವಿಡಿಯೋದಲ್ಲಿ ನಿಮ್ಗೆ ಈ ಎಲ್ಲಾ ಒಂದು ಪ್ರಾಬ್ಲಮ್ಸ್ ನ ಸೊಲ್ಯೂಷನ್ ಅನ್ನು ಹೇಳ್ತೇನೆ. ಸ್ನೇಹಿತರೆ, ನಿಮ್ಮ ಕೂದಲು ಕೂಡ ಉದುರ್ತಾ ಉಂಟು, ನಿಮ್ಮ ಕೂದಲಿನ ಬೇರು ಕೂಡ ಗಟ್ಟಿಯಾಗಿಲ್ಲ, ಹಾಗೂ ರಾತ್ರಿಯ ನಿದ್ರೆಯನ್ನು ಈ ಕೂದಲು ಉದುರುವಂತದ್ದು ಕಡಿಸ್ತಾ ಉಂಟು ಅಂತ ಹೇಳಿ ಆದ್ರೆ ಖಂಡಿತವಾಗಿ ಈ ವಿಡಿಯೋ ನಿಮ್ಗೋಸ್ಕರ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಆಹಾರದ ವಿಷಯವಾಗಿ ಮತ್ತೆ ಯಾವ್ದೆಲ್ಲ ಪೋಷಕಾಂಶಗಳು ಬೇಕು, ಅದಾದ ಮೇಲೆ ವ್ಯಾಯಾಮ, ಯೋಗ ಎಲ್ಲ ವಿಷಯವನ್ನು ನಾನು ನಿಮ್ಗೆ ತಿಳಿಸಿಕೊಡ್ತೇನೆ. ಈಗ ಕೂದಲು ಬಾಚಿ ಆದ್ಮೇಲೆ ಕೂದಲನ್ನು ಒಟ್ಟು ಮಾಡುವಂತದ್ದು ಕೂಡ ನಿಮ್ಮ ಕೆಲಸ ಅಂತ ಆಗಿದ್ರೆ ಖಂಡಿತವಾಗಿ ನಿಮ್ಗೆ ಕೂದಲು ಉದುರುವ ಸಮಸ್ಯೆ ಇದೆ. ಹಾಗಾಗಿ ನೀವು ಆಹಾರ ಮತ್ತು ಜೀವನ ಶೈಲಿ ಎಲ್ಲ ಸರಿ ಮಾಡಿಕೊಂಡು ಈ ಕೂದಲು ಉದುರುವುದನ್ನು ಸರಿ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಹಾಗಾದ್ರೆ ನಾವು ಮೊದಲಿಗೆ ಈ ಕೂದಲು ಉದುರಲು ರೀಸನ್ಸ್ ಏನು ಅಂತ ಹೇಳಿದ್ರೆ ಕಾರಣಗಳೇನು ಅಂತ ಫಸ್ಟ್ ಗೆ ತಿಳ್ಕೊಳ್ಳೋಣ. ಆಮೇಲೆ ಇದನ್ನು ಯಾವ ರೀತಿಯಲ್ಲಿ ಸೊಲ್ಯೂಷನ್ ಅಂತ ಹೇಳಿದ್ರೆ ಇದನ್ನು ಯಾವ ರೀತಿಯಲ್ಲಿ ನಾವು ತಡೆಗಟ್ಟಬಹುದು ಅಂತ ಹೇಳಿ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಇದಕ್ಕೆ ಫಸ್ಟ್ ರೀಸನ್ ಅಂತ ಹೇಳಿದ್ರೆ ಒತ್ತಡ, ಸ್ಟ್ರೆಸ್ ಅಂತ ಹೇಳ್ತೇವಲ್ಲ. ಈ ಸ್ಟ್ರೆಸ್ ಕೂದಲು ಉದುರ್ಲಿಕ್ಕೆ ತುಂಬಾನೇ ಒಂದು ಇಂಪಾರ್ಟೆಂಟ್ ರೀಸನ್ ಅಂತ ಹೇಳಿದ್ರೆ ಸ್ಟ್ರೆಸ್. ನಾವು ಪ್ರತಿಯೊಬ್ಬರ ದಿನನಿತ್ಯದಲ್ಲಿ ಒಂದೊಂದು ರೀತಿಯ ಸ್ಟ್ರೆಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್ ಅಂತ ಹೇಳಿದ್ರೆ ಹಣಕಾಸಿನ ಸಮಸ್ಯೆಯ ಸ್ಟ್ರೆಸ್ ಇರ್ಬೋದು, ಅಥವಾ ಹೆಲ್ತ್ ಪ್ರಾಬ್ಲಮ್ಸ್. ಮಕ್ಕಳಿಗಾದ್ರೆ ಎಜುಕೇಶನ್ ಅಂತ ಹೇಳಿದ್ರೆ ಯಾವ್ದು ಎಕ್ಸಾಮ್ ಇದು ಸ್ಟ್ರೆಸ್ ಇರ್ತದೆ. ಇದೆಲ್ಲ ನಾರ್ಮಲ್ ಸ್ಟ್ರೆಸ್ ಇರ್ತದೆ ದಿನಚರಿಯಲ್ಲಿ. ಆದ್ರೆ ಒಟ್ಟಿಗೆ ನಾವು ಆಹಾರ ಕ್ರಮವನ್ನು ಸರಿಯಾಗಿ ಅನುಸರಿಸದಿದ್ರೆ, ಆಹಾರದ ಸಮಯವನ್ನು ನಿಗದಿಪಡಿಸಬೇಕಾಗ್ತದೆ. ಕೆಲವೊಮ್ಮೆ ನಾವು 12 ಗಂಟೆಗೆ ಊಟ ಮಾಡುವಂಥದ್ದು, ಕೆಲವೊಮ್ಮೆ 3 ಗಂಟೆಗೆ ಊಟ ಮಾಡುವುದು, ರಾತ್ರಿ 12 ಗಂಟೆಗೆ ಅಥವಾ 11 ಗಂಟೆಗೆ ತಿಂಡಿ ತಿನ್ನುವಂಥದ್ದು, ಇದೆಲ್ಲ ತಪ್ಪು. ಅದೇ ರೀತಿಯಲ್ಲಿ ಮಲಗುವ ಸಮಯವನ್ನು ಕೂಡ ನಾವು ಕರೆಕ್ಟ್ ಆಗಿ ಇಟ್ಕೊಳ್ಬೇಕಾಗ್ತದೆ. ಕರೆಕ್ಟ್ ಟೈಮ್ ಅಲ್ಲಿ ಮಲಗಬೇಕು, ಕರೆಕ್ಟ್ ಟೈಮ್ ಅಲ್ಲಿ ಏಳ್ಬೇಕು. ಇದೆಲ್ಲ ಸರಿ ಇಲ್ಲದಿದ್ರೆ ದೇಹಕ್ಕೆ ಕೂಡ ಕನ್ಫ್ಯೂಷನ್ ಆಗುವಂಥದ್ದು. ಕೆಟ್ಟ ಜನರೊಂದಿಗೆ ಇರುವಂತದ್ದು ಒಂದು ಹ್ಯಾಬಿಟ್, ಅದು ನಮ್ಗೆ ಸ್ಟ್ರೆಸ್ ಅನ್ನು ಹೆಚ್ಚು ಮಾಡ್ತದೆ. ಯಾವಾಗ್ಲೂ ನಮ್ಗೆ ಒಳ್ಳೆಯ ಫ್ರೆಂಡ್ಸ್ ಇದ್ರೆ ಹತ್ತಿರದಲ್ಲಿ ನಾವು ನಮ್ಮ ಸ್ಟ್ರೆಸ್ ಅನ್ನು ಅವ್ರ ಹತ್ರ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಬಹುದು. ಅದರಿಂದ ನಮ್ಮ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗ್ತದಲ್ವಾ ಸ್ನೇಹಿತರೆ. ಹೇರ್ ಫಾಲ್ ಆಗಲು ಇನ್ನೊಂದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಪೋಷಕಾಂಶದ ಕೊರತೆ. ನಮ್ಮ ದೇಹಕ್ಕೆ ಯಾವ ರೀತಿಯಲ್ಲಿ ಪೋಷಕಾಂಶಗಳು ಬೇಕೋ ಅದೇ ರೀತಿಯಲ್ಲಿ ನಮ್ಮ ಕೂದಲಿಗೂ ಕೂಡ ಪೋಷಕಾಂಶಗಳು ಬೇಕಾಗ್ತದೆ. ಇದಕ್ಕೆ ಐರನ್, ವಿಟಮಿನ್ ಡಿ, ಪ್ರೋಟೀನ್, ಜಿಂಕ್, ವಿಟಮಿನ್ ಸಿ, B12 ಇಂತಹ ಪೋಷಕಾಂಶಗಳು ಅಗತ್ಯ. ಈ ನ್ಯೂಟ್ರಿಯೆಂಟ್ಸ್, ಈ ಪೋಷಕಾಂಶಗಳು ಸಿಗದಿದ್ರೆ ಕೂದಲು ಉದುರ್ಲಿಕ್ಕೆ ಶುರುವಾಗ್ತದೆ. ಕೂದಲಿನ ಬುಡ, ಬೇರನ್ನು ಗಟ್ಟಿ ಮಾಡ್ಲಿಕ್ಕೆ ಈ ಪೋಷಕಾಂಶಗಳನ್ನು ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ಇನ್ಕ್ಲೂಡ್ ಮಾಡುವಂತದ್ದು ತುಂಬಾನೇ ಅಗತ್ಯ. ನೆಕ್ಸ್ಟ್ ರೀಸನ್ ಹೇರ್ ಫಾಲಿಗೆ ಜೆನೆಟಿಕ್ಸ್ ಅಂತ ಹೇಳಿದ್ರೆ ಹೆರಿಡಿಟರಿ ಆಗಿ ನಮ್ಮ ತಂದೆ ತಾಯಿಗೆ ಕೂದಲು ಉದುರುವ ಸಮಸ್ಯೆ ಇದ್ರೆ ನಮ್ಗೆ ಮಕ್ಕಳಿರುವಾಗ ಸಣ್ಣ ವಯಸ್ಸಿನಿಂದಲೇ ಇದು ಕೂದಲು ಉದುರುವ ಸಮಸ್ಯೆ ಬರಬಹುದು. ಆದ್ರೆ ಕೂಡ ಇದನ್ನು ನಾವು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಸರಿ ಮಾಡೋದ್ರಿಂದ ಅಥವಾ ಹೆಚ್ಚಿನ ಪೋಷಕಾಂಶವನ್ನು ನಾವು ಈ ಕೂದಲಿಗೆ ಕೊಡುವುದರಿಂದ ಇದನ್ನು ಕೂಡ ಸಮಸ್ಯೆ ಆದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕೂದಲು ಉದುರಲು ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಒಂದು ರೀಸನ್ ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಮಹಿಳೆಯರಲ್ಲಿ ಮೆನೋಪಾಸ್ ಆಗುವಾಗ ಅಥವಾ ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಥೈರಾಯ್ಡ್ ಸಮಸ್ಯೆ ಇದ್ರೆ ಮತ್ತೆ ಡಯಾಬಿಟಿಕ್ ಆಗಿದ್ರೆ ಕೂಡ ಈ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರ್ತದೆ. ಈ ಸಮಯದಲ್ಲಿ ಮಹಿಳೆಯರಿಗೆ ದೇಹದಲ್ಲಿ ತುಂಬಾನೇ ಹಾರ್ಮೋನಲ್ ಬದಲಾವಣೆ ಆಗ್ತದೆ. ಇದರಿಂದ ಹೇರ್ ಫಾಲ್ ಹೆಚ್ಚಾಗ್ತದೆ. ದೈನಂದಿನ ಜೀವನದಲ್ಲೂ ಆಹಾರ ಸಮಯ, ನಿದ್ರೆ ಮತ್ತು ವ್ಯಾಯಾಮದ ಮೇಲೆ ಗಮನ ಕೊಡದಿದ್ರೆ ಹಾರ್ಮೋನಲ್ ಚೇಂಜಸ್ ತುಂಬಾ ಒಂದು ದೊಡ್ಡ ರೀತಿಯಲ್ಲಿ ಆಗುವಂಥದ್ದು. ಈ ಹಾರ್ಮೋನಲ್ ಚೇಂಜಸ್ ಆಗುವಂಥದ್ದು ಕೇವಲ ಮಹಿಳೆಯರಲ್ಲಿ ಮಾತ್ರ ಅಲ್ಲ, ಪುರುಷರಲ್ಲಿ ಕೂಡ ಹಾರ್ಮೋನಲ್ ಚೇಂಜಸ್ ಆಗ್ತದೆ. ನೆಕ್ಸ್ಟ್ ಕಾರಣ ಈ ಕೂದಲು ಉದುರ್ಲಿಕ್ಕೆ ಡಿಸೀಸಸ್ ಅಂದ್ರೆ ಕಾಯಿಲೆ. ಕೆಲವೊಂದು ಕಾಯಿಲೆ ಇರುವಾಗ ಕೂಡ ನಮ್ಗೆ ತಾತ್ಕಾಲಿಕವಾಗಿ ಕೂದಲು ಉದುರಬಹುದು. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಹ ಈ ಕಾಯಿಲೆಯನ್ನು ಗುಣ ಮಾಡೋದ್ರಲ್ಲಿ ಒಂದು ಬ್ಯುಸಿ ಆಗಿರ್ತದೆ, ಕಾನ್ಸಂಟ್ರೇಟ್ ಮಾಡ್ತಾ ಇರ್ತದೆ. ಹಾಗಾಗಿ ಅದು ಕೂದಲಿನ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡುವುದಿಲ್ಲ. ಈ ಕಾರಣದಿಂದ
ಆ ಕಾಯಿಲೆ ವಾಸಿ ಆಗುವ ತನಕ ಕೂದಲು ಉದುರುವ ಸಮಸ್ಯೆ ಇರ್ತದೆ. ಆ ಕಾಯಿಲೆ ವಾಸಿ ಆದ್ಮೇಲೆ ಪುನಃ ಕೂದಲು ಉದುರುವ ಸಮಸ್ಯೆ ನಿಮ್ಗೆ ಬರೋದಿಲ್ಲ. ಕೂದಲು ಉದುರುವುದು ಕೂಡ ಕಡಿಮೆ ಆಗುತ್ತೆ. ಈಗ ನೆಕ್ಸ್ಟ್ ರೀಸನ್ ಕೂದಲು ಉದುರ್ಲಿಕ್ಕೆ ಮಾಲಿನ್ಯ, ಪೊಲ್ಯೂಷನ್ ಅಂತ ಹೇಳ್ತೇವಲ್ಲ. ನಾವು ಹೊರಗೆ ಹೋಗ್ತಾ ಇರ್ತೇವೆ, ಸ್ಕೂಟರ್ ಅಲ್ಲಿ ಅಥವಾ ನಡ್ಕೊಂಡು ಹೋಗ್ತಾ ಇರ್ತೇವೆ. ಹೊರಗೆ ತುಂಬಾನೇ ಧೂಳು ಇರ್ತದೆ, ಪೊಲ್ಯೂಷನ್ ಇರ್ತದೆ. ಇದರಿಂದ ಕೂಡ ನಮ್ಮ ಕೂದಲು ಉದುರುವ ಸಾಧ್ಯತೆಗಳು ಹೆಚ್ಚಾಗ್ತದೆ. ಸ್ನೇಹಿತರೆ, ನಾವೀಗ ಕೂದಲು ಉದುರ್ಲಿಕ್ಕೆ ಏನೆಲ್ಲ ಕಾರಣಗಳು ಅಂತ ಹೇಳಿ ತಿಳ್ಕೊಂಡ್ವಿ. ಈಗ ಕೂದಲು ಉದುರುವುದನ್ನು ನಾವು ಯಾವ ರೀತಿಯಲ್ಲಿ ಸ್ಟಾಪ್ ಮಾಡ್ಬೋದು, ನಾನೀಗ ನಿಮ್ಗೆ ತಿಳಿಸಿಕೊಡ್ತೇನೆ. ಮೊದಲನೇ ಸೊಲ್ಯೂಷನ್ ಅಂತ ಹೇಳಿದ್ರೆ ಸಕ್ಕರೆ ತಿನ್ನುವುದನ್ನು ನಿಲ್ಲಿಸಿ. ನೀವ್ ಎಣಿಸ್ತಾ ಇರ್ಬೋದು, ಸಕ್ಕರೆ ತಿನ್ನುವುದನ್ನು ನಿಲ್ಲಿಸಿ ಅಂತ ಹೇಳಿದ್ರೆ ಸಕ್ಕರೆಗೆ ಮತ್ತು ತೂಕಕ್ಕೆ ಒಂದು ಲಿಂಕ್ ಇದೆ. ಸಕ್ಕರೆ ತಿಂದ್ರೆ ಅಂತ ಹೇಳಿದ್ರೆ, ಪ್ರೋಸೆಸ್ ಶುಗರ್ ತಿಂದ್ರೆ ತೂಕ ಹೆಚ್ಚಾಗ್ತದೆ. ಅದೇ ರೀತಿಯಲ್ಲಿ ಪ್ರೋಸೆಸ್ ಶುಗರ್ ತಿಂದ್ರೆ ಸ್ಕಿನ್ನಿಗೆ ಕೂಡ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ನಾನು ಮುಂಚಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಸೊ ಈ ಎರಡು ವಿಡಿಯೋದ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ. ಅಂತ ಹೇಳಿದ್ರೆ ಈ ಸಕ್ಕರೆ ಯಾವ ರೀತಿಯಲ್ಲಿ ತೂಕಕ್ಕೆ ಮತ್ತು ಚರ್ಮಕ್ಕೆ ಎಫೆಕ್ಟ್ ಮಾಡ್ತದೆ ಅಂತ ಹೇಳಿ ನೀವು ಆ ಲಿಂಕ್ ಹೋಗಿ ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೋಡಿ ತಿಳ್ಕೊಳ್ಬಹುದು. ಅದೇ ರೀತಿಯಲ್ಲಿ ಈ ಸಕ್ಕರೆ ಅಂತ ಹೇಳುವಂಥದ್ದು ಕೂದಲಿಗೆ ಕೂಡ ಎಫೆಕ್ಟ್ ಮಾಡ್ತದೆ. ಇನ್ಫ್ಲಮೇಷನ್, ದೇಹದಲ್ಲಿ ಕ್ರೋನಿಕ್ ಇನ್ಫ್ಲಮೇಷನ್ ಹೆಚ್ಚಾಗುವುದರಿಂದ ಕೂದಲು ಬಲಹೀನವಾಗುತ್ತದೆ. ಹಾಗಾಗಿ ಸಕ್ಕರೆ ಸೇವನೆಯನ್ನು ನಿಧಾನವಾಗಿ ನೀವು ಕಡಿಮೆ ಮಾಡಲೇಬೇಕು. ಹಾಗಂತ ನೀವು ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ತಿನ್ಬಹುದು. ನಾನು ಹೇಳ್ತಾ ಇರುವಂತದ್ದು ಪ್ರೋಸೆಸ್ಡ್ ಶುಗರ್ ವಿಷಯದಲ್ಲಿ. ಸಕ್ಕರೆ ತಿನ್ನುವುದನ್ನು ನಿಲ್ಲಿಸುವುದೇ ಉತ್ತಮ ಅಂತ ಹೇಳಿ ನನ್ನ ಅಭಿಪ್ರಾಯ. ನಾನು ಮೊದಲಿಗೆ ಹೇಳಿದ್ದೇನೆ ಸ್ನೇಹಿತರೆ, ಒತ್ತಡ ಕೂಡ ನಮ್ಮ ಕೂದಲು ಉದುರ್ಲಿಕ್ಕೆ ಒಂದು ತುಂಬಾ ಇಂಪಾರ್ಟೆಂಟ್ ರೀಸನ್ ಅಂತ. ಹಾಗಾಗಿ ನಾವು ಒತ್ತಡವನ್ನು ಕೂಡ ಕಡಿಮೆ ಮಾಡ್ಕೊಳ್ಬೇಕು. ಯಾವ ರೀತಿಯಲ್ಲಿ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬಹುದು? ಈಗ ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೊಳ್ಳೋದ್ರಲ್ಲಿ, ಹೆಚ್ಚಾಗಿ ಮಲಗುವ ಸಮಸ್ಯೆ ಇದ್ರೆ ಕೂಡ ಒತ್ತಡ ಹೆಚ್ಚಾಗಿ ಬರ್ತದೆ. ಮಲಗುವ ಸಮಸ್ಯೆ ಅಂತ ಹೇಳಿದ್ರೆ ನಾವು ಕರೆಕ್ಟ್ ಟೈಮಲ್ಲಿ ಮಲಗುವುದಿಲ್ಲ, ಕರೆಕ್ಟ್ ಟೈಮಲ್ಲಿ ಏಳೋದಿಲ್ಲ. ಹಾಗಾಗಿ ಸರಿಯಾದ ಸಮಯಕ್ಕೆ ಮಲಗುವುದು, ಏಳೋದು, ಸಮಯಕ್ಕೆ ಊಟ ಮಾಡೋದು, ಪೌಷ್ಟಿಕಾಂಶಗಳಿಂದ ಇರುವ ಆಹಾರವನ್ನು ಸೇವಿಸೋದು, ಇದರಿಂದ ನಾವು ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ನಾವು ದಿನನಿತ್ಯದಲ್ಲಿ ಎಕ್ಸಸೈಸ್ ಅನ್ನು ಮಾಡಬೇಕು. ಎಕ್ಸಸೈಸ್ ಅಂತ ಹೇಳಿದ್ರೆ ನಾನು ಯೋಗ, ಮೆಡಿಟೇಷನ್, ಪ್ರಾಣಾಯಾಮ, ಅದರೊಟ್ಟಿಗೆ ನಿಮ್ಗೆ ಇಷ್ಟವಾಗಿರುವಂತಹ, ನಿಮ್ಗೆ ಇಷ್ಟ ಇದ್ರೆ ವಾಕಿಂಗ್ ಮಾಡ್ಬೋದು ಅಥವಾ ಸೈಕ್ಲಿಂಗ್ ಮಾಡ್ಬೋದು. ನಿಮ್ಗೆ ಯಾವ ಒಂದು ಎಕ್ಸಸೈಸ್ ಅಲ್ಲಿ ತುಂಬಾ ಖುಷಿ ಕೊಡ್ತದ ಅಂತಹ ಎಕ್ಸಸೈಸ್ ಅನ್ನು ಮಾಡಿ. ವಾಕಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಸೈಕ್ಲಿಂಗ್. ಸೊ ಆದಷ್ಟು ಈ ಎಕ್ಸಸೈಸಸ್ ಅನ್ನು, ಮೂವ್ಮೆಂಟ್ ಅನ್ನು ದೇಹಕ್ಕೆ ಕೊಡಿ. ಅದೇ ರೀತಿಯಲ್ಲಿ ಪ್ರಾಣಾಯಾಮವನ್ನು ದಿನನಿತ್ಯ ಅಭ್ಯಾಸ ಮಾಡಿ ಹಾಗೂ ಧ್ಯಾನ ಮಾಡೋದ್ರಿಂದ ನಿಮ್ಮ ಒತ್ತಡ ತುಂಬಾನೇ ಕಡಿಮೆ ಆಗ್ತದೆ. ಮೂರನೇದಾಗಿ ಡಯಟ್ ಅನ್ನು ಇಂಪ್ರೂವ್ ಮಾಡಿ. ಡಯಟ್ ಇಂಪ್ರೂವ್ ಮಾಡೋದು ಅಂತ ಹೇಳಿದ್ರೆ ನೀವೇನು ತಿಂತಾ ಇದ್ದೀರಿ ಅಂತ ಹೇಳಿ ನಿಮ್ಮ ಗಮನದಲ್ಲಿರ್ತೀರಿ. ನೀವೇನು ದೇಹದೊಳಗೆ ತಿಂತಾ ಇದ್ದೀರಿ ನೋಡಿ, ಅದು ನಿಮ್ಮ ಚರ್ಮದಲ್ಲಿ, ಉಗುರಿನಲ್ಲಿ ಮತ್ತು ನಿಮ್ಮ ಮುಖದಲ್ಲಿ ಮತ್ತು ಕೂದಲಿನಲ್ಲಿ ಇದರಲ್ಲೆಲ್ಲ ಕಾಣಿಸ್ತದೆ. ನಿಮ್ಮ ಚರ್ಮ ಒಣಗಿದೆ ಅಥವಾ ಉಗುರುಗಳು ಬ್ರಿಟಲ್ ಆಗಿದೆ ಅಂತ ಹೇಳಿದ್ರೆ ನಿಮ್ಗೆ ಆಹಾರದ ಮೇಲೆ ನೀವು ಗಮನ ಹರಿಸಲೇಬೇಕು. ಈಗ ತುಪ್ಪ, ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತೆ ಮಶ್ರೂಮ್, ತೆಂಗಿನಕಾಯಿ, ಡ್ರೈ ಫ್ರೂಟ್ಸ್, ಇಂತಹ ಪೌಷ್ಟಿಕ ಆಹಾರಗಳನ್ನೆಲ್ಲ ನಿಮ್ಮ ಡಯಟ್ ಅಲ್ಲಿ ಸೇರಿಸಿ. ಅದೇ ರೀತಿಯಲ್ಲಿ ಆಮ್ಲ, ಕರಿಬೇವು, ಇದು ಕೂಡ ಕೂದಲಿನ ಒಂದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹಾಗಾಗಿ ಆಮ್ಲ ಮತ್ತು ಕರಿಬೇವನ್ನು ಕೂಡ ನಿಮ್ಮ ಡಯಟ್ ಅಲ್ಲಿ ಸೇರಿಸಿ. ಪ್ರೋಟೀನ್ ಅನ್ನು ನೀವು ಕಡಿಮೆ ಸೇವಿಸ್ತಾ ಇದ್ರೆ ಪ್ರೋಟೀನ್ ರಿಚ್ ಫುಡ್ ಅನ್ನು ಕೂಡ ನೀವು ತಗೊಳ್ಳಿಕ್ಕೆ ಶುರು ಮಾಡಿ. ಇದರಿಂದ ಕೂದಲು ಉದುರುವುದು ತುಂಬಾ ಮಟ್ಟಿಗೆ ಕಡಿಮೆ ಆಗ್ತದೆ. ಸ್ನೇಹಿತರೆ, ನೆಕ್ಸ್ಟ್ ಬರುವಂತದ್ದು ಈ ಚರ್ಮ ಮತ್ತೆ ಕೂದಲಿನ ವಿಷಯದಲ್ಲಿ ನೀವು ದೇಹದ ಒಳಗೆ ಏನು ತಗೊಳ್ತಾ ಇದ್ದೀರಾ ಅಷ್ಟೇ ಇಂಪಾರ್ಟೆಂಟ್, ದೇಹದ ಮೇಲ್ಭಾಗದಲ್ಲಿ ಏನನ್ನು ಹಚ್ಕೊಳ್ತಾ ಇದ್ದೀರಾ ಅಂತ. ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲ್, ಇದು ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಾವು ನೋಡಿರ್ಬೋದು, ಕೇರಳದಲ್ಲಿ ಇದನ್ನೇ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಹಾಗಾಗಿ ಅವರ ಕೂದಲು ತುಂಬಾನೇ ಹೊಳಪಿರ್ತದೆ ಹಾಗೂ ದಪ್ಪ ಕೂಡ ಇರ್ತದೆ. ಅದೇ ರೀತಿಯಲ್ಲಿ ನಾವು ಎಲೋವೆರಾ ಜೆಲ್, ನಾವೀಗ ಎಲೋವೆರಾ ಜೆಲ್ ಅಂತ ಹೇಳುವಾಗ ನಾವು ಹೊರಗಿನಿಂದನೇ ತಗೊಳ್ಬೇಕಾಗಿಲ್ಲ. ನಮ್ಮ ಈ ಗಾರ್ಡನ್ ನಲ್ಲಿ ಅಥವಾ ನಮ್ಮ ಫ್ಲಾಟ್ ಅಂತ ಹೇಳಿದ್ರೆ ಫ್ಲಾಟಿನಲ್ಲಿ ಕೂಡ ನೀವು ಪಾಟಿನಲ್ಲಿ ಸಣ್ಣ ಸಣ್ಣ ಅಲೋವೆರಾ ಗಿಡವನ್ನು ಬೆಳೆಸಬಹುದು. ಈ ಅಲೋವೆರಾ ಗಿಡ ಒಂದು ಎಲೆಯನ್ನು ತೆಗೆದು ಅದರದ್ದು ಜೆಲ್ ಅನ್ನು ಸಂಪೂರ್ಣವಾಗಿ ಹೊರ ತೆಗೆದು ಅದನ್ನು ಕೂದಲಿಗೆ ಹಚ್ಚೋದ್ರಿಂದ ಕೂಡ ನಿಮಗೆ ಕೂದಲಿನ ಹೊಳಪು ಕೂಡ ಹೆಚ್ಚಾಗ್ತದೆ. ಈಗ ತೆಂಗಿನ ಎಣ್ಣೆ ಅಂತ ಹೇಳಿದೆ, ಡ್ಯಾಂಡ್ರಫ್ ಇರುವವರು ಈ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ಬೋದು ಅಥವಾ ಕ್ಯಾಸ್ಟರ್ ಆಯಿಲ್ ಅನ್ನು ಕೂಡ ನೀವು ಬಳಸಬಹುದು. ಈ ಡ್ಯಾಂಡ್ರಫ್ ಇರುವವರು ಆದಷ್ಟು ಈ ಎಣ್ಣೆಯನ್ನು ಹಾಕಿ 1-2 ಗಂಟೆಯಲ್ಲಿ ಅದನ್ನು ವಾಶ್ ಮಾಡುವಂಥದ್ದು, ತೊಳೆಯುವಂಥದ್ದು ಒಳ್ಳೆಯದು. ಯಾಕೆಂತ ಹೇಳಿದ್ರೆ ತುಂಬಾ ಹೊತ್ತು ಎಣ್ಣೆಯನ್ನು ತಲೆಯ ಮೇಲೆ ಇಟ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಹೆಚ್ಚಾಗುವ ಸಾಧ್ಯತೆ ತುಂಬಾನೇ ಇದೆ.
ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಿಯಾದ್ರೂ ದಾಸವಾಳದ ಹೂವು ಎಲೆ ಸಿಕ್ಕಿದ್ರೆ ಇದನ್ನು ಕೂಡ ನೀವೇನ್ ಮಾಡಿ, ದಾಸವಾಳದ ಎಲೆ ಮತ್ತು ಹೂವನ್ನು ತೆಗೆದುಕೊಂಡು ಅದನ್ನು ಗ್ರೈಂಡರ್ ಅಲ್ಲಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ನೀವು ತಲೆಗೆ ಕೂದಲಿಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ತುಂಬಾ ಸೊಂಪಾಗಿ ಬೆಳೀತದೆ. ಸ್ನೇಹಿತರೆ, ನಾನು ನೆಕ್ಸ್ಟ್ ಹೇಳುವಂತದ್ದು ಬ್ಲಡ್ ಸರ್ಕ್ಯುಲೇಷನ್. ಈ ತಲೆಯ ಭಾಗಕ್ಕೆ ಒಳ್ಳೆ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆದ್ರೆ ನಿಮ್ಮ ಕೂದಲಿನ ಒಂದು ಉದುರುವುದು ಕಡಿಮೆ ಆಗ್ತದೆ, ಕೂದಲು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತದೆ. ಹಾಗಾದ್ರೆ ನಾವು ಯಾವ ರೀತಿಯಲ್ಲಿ ತಲೆಯ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಹೆಚ್ಚು ಮಾಡುದು? ಇದು ನಮ್ಮ ಫೇವರೇಟ್ ಟಾಪಿಕ್ ಅಂತ ಹೇಳಿದ್ರೆ, ಯೋಗಾಸನ ಮಾಡೋದ್ರಿಂದ ಹಾಗೂ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ತಲೆಯ ತನಕ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗ್ತದೆ. ಯೋಗಾಸನ ಮಾಡೋದ್ರಲ್ಲಿ ನಾನು ಹೇಳುದಂತ ಹೇಳಿದ್ರೆ, ನಿಮ್ಗೆ ಈ ಬಾಲಾಸನ ಮಾಡ್ಬೋದು, ಅಧೋಮುಖ ಶ್ವಾನಾಸನ ಅಥವಾ ಶೀರ್ಷಾಸನ, ಸರ್ವಾಂಗಾಸನ, ಯಾವ ಒಂದು ಆಸನದಲ್ಲಿ ನಮ್ಮ ತಲೆ ಎದೆಗಿಂತ ಕೆಳಗೆ ಇರ್ತದೆ ಆ ಆಸನಗಳೆಲ್ಲ ನಿಮ್ಮ ಈ ಕೂದಲಿಗೆ ತುಂಬಾನೇ ಬೆನಿಫಿಟ್ ಆಗಿರ್ತದೆ. ಅದೇ ರೀತಿಯಲ್ಲಿ ಕಪಾಲಭಾತಿ ಕ್ರಿಯೆ ಮಾಡೋದ್ರಿಂದ ಕೂಡ ನಿಮ್ಮ ಕೂದಲು ಉದುರುವುದು ಕಡಿಮೆ ಆಗ್ತದೆ ಹಾಗೂ ನಿಮ್ಮ ಕೂದಲಿನ ಆರೋಗ್ಯ ಕೂಡ ತುಂಬಾ ಒಳ್ಳೆಯ ರೀತಿಯಲ್ಲಿ ಇರ್ತದೆ. ಮತ್ತೆ ಒಂದು ಇಂಪಾರ್ಟೆಂಟ್ ಟಿಪ್ ಅಂತ ಹೇಳಿದ್ರೆ, ನಾವು ಹೇರ್ ಸ್ಟೈಲಿಂಗಿಗೋಸ್ಕರ ಫ್ಲಾಟ್ ಐರನ್, ಡ್ರೈಯರ್ ಇದನ್ನೆಲ್ಲ ಬಳಸ್ತೇವೆ. ಆದಷ್ಟು ಇದನ್ನೆಲ್ಲ ಬಳಕೆ ಕಡಿಮೆ ಮಾಡಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಈ ಕೂದಲಿಗೆ ನೀವು ಎಷ್ಟು ಬಿಸಿ ತಾಗಿಸ್ತೀರಾ ಅಷ್ಟು ಅದಕ್ಕೆ ನೋವಾಗ್ತದೆ. ತಲೆಯನ್ನು ದಿನ ಮಸಾಜ್ ಮಾಡಿ, ಆದ್ರೆ ಎಣ್ಣೆ ಹಾಕಿ ನೀವು ಈ ರೀತಿಯಲ್ಲಿ ಮಸಾಜ್ ಮಾಡ್ಬೋದು, ಅಥವಾ ಎಣ್ಣೆ ಇಲ್ಲದಿದ್ರೆ ಕೂಡ ನೀವು ಖಾಲಿ ಕೈಗಳಿಂದ ನಿಮ್ಮ ಕೂದಲಿನ ಬುಡವನ್ನು ಮಸಾಜ್ ಮಾಡಿ. ಆದಷ್ಟು ನಿಮ್ಮ ಡಯಟ್ ನಲ್ಲಿ ಮೊಳಕೆ ಬರಿಸಿದ ಧಾನ್ಯಗಳನ್ನು ಹೆಚ್ಚಾಗಿ ಆಡ್ ಮಾಡಿ. ಹಾಗೆ ನಿಮ್ಮ ಡಯಟ್ ನಲ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್, ಡ್ರೈ ಫ್ರೂಟ್ಸ್ ಅನ್ನು, ಗ್ರೀನ್ ವೆಜಿಟೇಬಲ್ಸ್ ಅನ್ನು ಆಡ್ ಮಾಡ್ಲಿಕ್ಕೆ ಮರಿಬೇಡಿ. ಸ್ನೇಹಿತರೆ, ನಿಮ್ಗೆ ಈ ದಿನದ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡ್ಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯೊಟ್ಟಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಇಷ್ಟ ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ. ಯೋಗ ಮಾಡೋಣ, ರೋಗ ತಡೆಯೋಣ, ಆರೋಗ್ಯದಿಂದಿರೋಣ. ಎಲ್ಲರಿಗೂ ಧನ್ಯವಾದ.